ಅಧ್ಯಕ್ಷರೇ, ಇಲ್ಲಿ ಇವತ್ತು ರಾಜ್ಯದಲ್ಲಿ ಮಳೆ ಬರ್ತಾ ಇದೆ, ಅನಾಹುತಗಳಾಗಿದೆ. ನೀವು ಕೇರಳ ಕೊಟ್ಟಿದ್ದೀರಾ 10 ಕೋಟಿ, ನಂದೇ ಕೊಡಿ, ನೀವು ಹೃದಯ ತೋರಿಸಿದ್ದೀರಾ ಪರವಾಗಿಲ್ಲ. ಈ ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ. ಇದುವರೆಗೂ ಯಾರು ಹೋಗಿ ಮಂತ್ರಿಗಳು ನೋಡಿಲ್ಲ, ಪರಿಹಾರ ಕೊಡ್ತಾ ಇಲ್ಲ ರಾಜ್ಯದಲ್ಲಿ. ವಿಶೇಷವಾಗಿ ಉದ್ದು, ಹೆಸರು ಇರ್ಬೋದು, ಮೆಕ್ಕೆಜೋಳ, ಇದೆಲ್ಲ ಹಾನಿಯಾಗಿದೆ. ಇದು ಗೊಬ್ಬರ ವಿತರಣೆಯಲ್ಲಿ ಅವ್ಯವಹಾರ ಆಗಿದೆ. ಎಲ್ಲ ಕೇರಳಗೆ ಸಾಗಿಸ್ಬಿಟ್ಟಿದ್ದಾರೆ ಗೊಬ್ಬರನೆಲ್ಲ. ತುಂಗಭದ್ರಾ ಡ್ಯಾಮು ನಮ್ಮ DK ಶಿವಕುಮಾರ್ ಅವರು ನಾನು ಇಮಿಡಿಯೇಟಾಗಿ ಕಟ್ಟಿಬಿಡ್ತೀನಿ ಅಂದರು. 1 ವರ್ಷ ಆಯಿತು, ಇನ್ನೂ ಕಟ್ಟಿಲ್ಲ. ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ನಾನಂತೂ ಹೋಗ್ಬೇಕು ಅಂತಿದ್ದೀನಿ. ಅದರಿಂದ ಅಲ್ಲ, ಡ್ಯಾಮ್ ಅಲ್ಲ, ಗೇಟು. ಅದು ಹೇಳಿದ್ರೆ ಗೇಟನ್ನು ಕಟ್ತಿರೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿಗನ ಹೇಳಿದ್ರೆ ಇಲ್ಲ. ನನಗನ್ಸ್ತತೆ ಈ ಸರ್ಕಾರ ಬಡವರ ಹೊಟ್ಟೆ ಮೇಲೆ, ರಾಜ್ಯದ ಜನಗಳ ಮೇಲೆ, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದೆ ಅಷ್ಟೇ. ತಣ್ಣೀರು ಬಟ್ಟೆ ಹಾಕಿದೆ. ಅಭಿವೃದ್ಧಿ ಅನ್ನೋದು ಶೂನ್ಯ. ಅಭಿವೃದ್ಧಿ ಅನ್ನೋದು ಇಲ್ಲೇ ಇಲ್ಲ. ಅಭಿವೃದ್ಧಿ ಇದ್ದರೆ ಈ ನಿಗಮಗಳಿಗೆ ದುಡ್ಡು ಕೊಡಬೇಕಾಯ್ತು, ರೈತರಿಗೆ ಪರಿಹಾರ ಕೊಡಬೇಕಾಯ್ತು, ಏನು ಕೊಟ್ಟಿಲ್ಲ. ಅದರಿಂದ ಈ ಸರ್ಕಾರದಲ್ಲಿ ಹಣ ಇಲ್ಲ. ಸರ್ಕಾರ, ನಾನು ಹೇಳಿದೆ ಪಾಪರ ಔಟಿದೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತೇಳಿ. ಅದರಿಂದ ನಾನು ಹೇಳೋದು, ಇನ್ನಾದ್ರೂ ಸರ್ಕಾರ ಎಚ್ಚರಗೊಂಡು ಈ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆ ಮಾಡಲಿ. 2 ವರ್ಷ 3 ತಿಂಗಳಾಯಿತು, ಇನ್ನಾದರೂ ಬಿಡುಗಡೆ ಮಾಡಲಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಉತ್ತರವನ್ನು ಕೊಡಬೇಕು. ಓಕೆ, ಸುರೇಶ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳಿಂದ ನಾವು ತುಂಬ ನಿರೀಕ್ಷಣೆ ಮಾಡಿದ್ವಿ. ಈ ಸತಿ ಸದನದಲ್ಲಿ ನಮ್ಮೆಲ್ಲರಿಗೂ ಕೂಡ 224 ಜನ ಶಾಸಕರಿಗೂ ಕೂಡ ಸಮಾನವಾಗಿ ಅನುದಾನ ನೀಡ್ತಾರೆ, ವಿಶೇಷ ಅನುದಾನ. ಜೊತೆಗೆ ಏನು ನಮ್ಮ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿನೂ ಕೂಡ ಈಗ 2013-14ರಲ್ಲಿ 2 ಕೋಟಿ ಮಾಡಿರ್ತಕ್ಕಂಥದ್ದು. ಅದನ್ನು ಆಗಿನ ಬಜೆಟ್ ಗಾತ್ರ ಎಷ್ಟಿತ್ತು? ಸುಮಾರು ನಮಗೆ ಆವಾಗ ಬಜೆಟ್ ಗಾತ್ರ 1,21,611 ಲಕ್ಷ ಕೋಟಿ ಇತ್ತು. ಈಗ 25-26ನೇ ಸಾಲಿನಲ್ಲಿ 4,09,549 ಕೋಟಿ ಇದೆ. 10 ವರ್ಷದ ಮೇಲಾಯಿತು ಪ್ರದೇಶ ಅಭಿವೃದ್ಧಿ ಅನುದಾನವನ್ನು ಹೆಚ್ಚು ಮಾಡಿ. ಅದರಿಂದ 5 ಕೋಟಿನಾದರೂ ಅನುದಾನ ಪ್ರದೇಶ ಅಭಿವೃದ್ಧಿನ ಹೆಚ್ಚು ಮಾಡಬೇಕು ಅಂತ ಸದನದ ಮುಖಾಂತರ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ. ಜೊತೆಗೆ ಇವತ್ತು ನಮಗೆ ಒಂದು ಮುಖ್ಯಮಂತ್ರಿಗಳು ಎಲ್ಲದರಲ್ಲೂ ಕೂಡ ಸಮಾನವಾಗಿ ಎಲ್ಲರನ್ನು ಕೂಡ 224 ಜನ ನೋಡ್ತೀನಿ ಅಂತ ಹೇಳಿದ್ರು, ಒಂದು ಅಭಿನಂದನೆಗಳು. ಅದೇ ರೀತಿ ಇವತ್ತು ಈಗ ಕಾಂಗ್ರೆಸ್ ಕಚೇರಿಯಿಂದ ಎಲ್ಲರೂ ಕೂಡ 50-50 ಕೋಟಿ ಹಣವನ್ನು ನೀವು ಯಾರಿಗೆ ಡಾಕ್ಟರ್ ವೆಂಕಟೇಶ್ ಹೀಗೆ ಎಲ್ಲರೂ ಕೂಡ ನೀವು 50 ಕೋಟಿ ಕೊಡಿ ಅಂತ ತಮ್ಮ ಕಚೇರಿ, ಕಾಂಗ್ರೆಸ್ ಕಚೇರಿಯಿಂದ ಪತ್ರವನ್ನು ಹಾಕ್ಸಿದ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಬೇರೆ ನಮಗೆ BJPಯವ್ರಿಗಾಗ್ಬೋದು, JDSನವ್ರಿಗೆ ಆಗಲಿ, ಈ ಅನುದಾನದ ಬಗ್ಗೆ ನಮ್ಮ ಯಾರಿಗೂ ಕೂಡ ಹಂಚಿಕೆ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ. ಆ ಹಂಚಿಕೆನಲ್ಲೂ ಕೂಡ ನೀವೊಂದು ಇದನ್ನು ಮಾಡಿದಿರಿ, ಏನು ನಡವಳಿನೂ ಕೂಡ ಇದು ಆರ್ಥಿಕ ಇಲಾಖೆಯಿಂದ ಬಂದಿದೆ. ಅದರಲ್ಲಿ ಏನೀಗ ಕೊಟ್ಟಿರ್ತಕ್ಕಂಥ ಯೋಜನೆ ಅಡಿನಲ್ಲಿ ಅನುದಾನದ ಬಾಕಿ ಬಿಲ್ಲುಗಳನ್ನು ಆಧರಿಸಿ ಬಿಡುಗಡೆ ಮಾಡಲಾಗುವುದು. ಮುಂಗಡವಾಗಿ ಅನುದಾನವನ್ನು ಪಡೆದೇ ನೀವು ಟೆಂಡರ್ ಕರಿಬೇಕು ಅಂತಲೂ ಕೂಡ ಇವತ್ತು ನೀವು ಅದರ ನಡವಳಿನೂ ಕೂಡ ಮಾಡಿದಿರಿ. ಇದೇನಾಗ್ತದೆ, ಕಾಂಗ್ರೆಸ್ನವರೆಲ್ಲ ಖುಷಿಯಾಗಿದ್ದಾರೆ, ನಮಗೆ ಅನುದಾನ 50 ಕೋಟಿ ಬಂದಿದೆ ಅಂತಕ್ಕಂಥದ್ದು. ಆದರೆ ಇದು ಅನುದಾನ ಇಲ್ಲದೇ ಕೂಡ ಟೆಂಡರ್ ಕರೀರಿ ಅಂತ ಇಲಾಖೆಗೆ ಹೇಳಿದ್ರೆ ಎಷ್ಟು ಸರಿ? ಯಾವ ಒಬ್ಬರು ಗುತ್ತಿಗೆದಾರರು ಅದನ್ನು ಕೆಲಸ ಮಾಡಲಿಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಒಂದು ನಿಮಗೆ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಆಗಿದೆ ಅಂತ ನನ್ನ ಭಾವನೆ. ಆದ್ದರಿಂದ ದಯಮಾಡಿ 224 ಕ್ಷೇತ್ರಕ್ಕೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾನವಾಗಿ ಅನುದಾನ ಕೊಡಬೇಕು. ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು.